ಹಾಯ್ ಗೈಸ್, ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ನಿನ್ನ ಮ್ಯಾಚ್ ಆಗಿದೆ. ಆರ್ ಸಿ ಬಿ 197 ಇಲ್ಲಿ ರನ್ ಮಾಡ್ಯಾರ. ಹಂಗೆ ಸಿ ಎಸ್ ಕೆ ಬೌಲರ್ನು ಇಲ್ಲಿ ರನ್ನು ಚಲೋ ಕೊಟ್ಟಾರ, 2-3 ಕ್ಯಾಚ್ಗಳನ್ನು ಬಿಟ್ಟಾರ. ಅವರು ಸೆಕೆಂಡ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದರು ಇಲ್ಲಿ ಸಿ ಎಸ್ ಕೆ ಅವರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಅಂತರ್ಕ ಬಿದ್ದು ಇಲ್ಲಿ. ಮತ್ತು ಆರ್ ಅಶ್ವಿನ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದರು. ಬಟ್ ಮಹೇಂದ್ರ ಸಿಂಗ್ ಧೋನಿ ಯಾವಾಗ ಬರಬೇಕಿತ್ತು, ಯಾವಾಗ ಬಂದರು, ಇಲ್ಲಿ ರನ್ ರೇಟ್ನು ಮುಟ್ಟ ಆಗಿತ್ತು. 146ಗೆ ಇಲ್ಲಿ ಆರ್ ಸಿ ಬಿ ಅವರು ಸ್ಟಾಪ್ ಅಂತರ್ಕ ಇಲ್ಲಿ ಆಯಿತು. ಬಟ್ ಮಹೇಂದ್ರ ಸಿಂಗ್ ಧೋನಿಗೆ ಫಸ್ಟ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಇಲ್ಲಿ ಕಳಿಸ್ಬೇಕಿತ್ತು ಚೆನ್ನೈ ಸೂಪರ್ ಕಿಂಗ್ ಅವರು. ಬಟ್ ಹಂಗೆ ಕಳಿಸೇ ಇಲ್ಲ. ಈಗ ಮಹೇಂದ್ರ ಸಿಂಗ್ ಡಿಸಿಷನ್ ಇತ್ತಾ ಏನು ಟೀಮ್ ಡಿಸಿಷನ್ ಇತ್ತಾ ಅದಂತ್ರಿಗೆ ಏನೂ ಗೊತ್ತಾಗಲಿಲ್ಲ. ಬಟ್ ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವ್ರು ಬರಬೇಕಿತ್ತು. ಒಂದು ವಿಕೆಟ್ ಕೀಪಿಂಗ್ನು ಚಲೋ ಮಾಡ್ತಾರೆ, ಎಲ್ಲೋ ಮಂದಿಗೆ ಗೊತ್ತದ. ಬಟ್ ನೀನು ಒಂದು ವಿಕೆಟ್ನು ಸಾಲಿಡ್ ಅವ್ರು ತೊಗೊಂಡಾರ. ಸ್ಟಂಪಿಂಗ್ ಫಾಸ್ಟ್ನಾಗ ಅಂತರ್ಕ ಮಾಡ್ಯಾರ. ಬಟ್ ಇಲ್ಲಿ ರನ್ ರೇಟ್ ಮುಟ್ಟ ಆಗಿತ್ತಲ್ಲ. ಫಸ್ಟ್ ಇವ್ರಿಗೆ ಕಳಿಸ್ಬೇಕಿತ್ತು, ಅದೊಂದು ಪಾಯಿಂಟ್ ನನಗೆ ಅನಿಸಿತ್ತು. ಲಾಸ್ಟ್ ಮ್ಯಾಚ್ನಾಗೂ ಮಹೇಂದ್ರ ಸಿಂಗ್ ಧೋನಿ ಅವರು ಲಾಸ್ಟಿಗೆ 1 ಓವರ್ 2 ಓವರ್ ಇದ್ದಾಗ ಅವಾಗ ಬಂತಾರೆ ಬ್ಯಾಟಿಂಗ್ ಮಾಡ್ಲಿಕ್ಕೆ ಅವರು. ಬಟ್ ಈ ಮ್ಯಾಚ್ ಒಳಗಂತರಕ 5 ಓವರ್ ಅವ್ರ ಮೇಲೆ ಇದ್ದು ಅದನ್ನು ಮಟ್ಟ ರನ್ ಕಡಿಮೆ ಆಯಿತು. ಮತ್ತು ಇಲ್ಲಿ 2-3 ಸಿಕ್ಸ್ಗಳು ಅಂತರಕ ಹೊಡೆದು. ಬಟ್ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ಅವರು 2-3 ಕ್ಯಾಚ್ಗಳು ಬಿಟ್ಟು ಸಲಿಗೆ ಇಷ್ಟು ರನ್ ಅಂತರಕ ಹೋದು. ಬಟ್ ಈಗ ಸಿ ಎಸ್ ಕೆ ಅಂತರಕ ಸೋತೋಗಿದೆ. ಆರ್ ಸಿ ಬಿ ವಿನ್ ಆಗಿದೆ. ಈ ಸಾರಿ ಆರ್ ಸಿ ಬಿ ಅಲ್ಲಿ ಮತ್ತು ಇಲ್ಲಿ ಹೈದರಾಬಾದ್ ಚಲೋ ರನ್ ಅಂತರಕ ಮಾಡ್ಲತ್ತಾರ ಅವರು. ಚಲೋ ಫಾರ್ಮ್ನಾಗೂ ಪೂರ ಟೀಮ್ ಕಾಣ್ಲತ್ತದ ನಮಗೆ ಅಂತರಕ. ಇದ್ರ ಮೇಲೆ ನಿಮ್ಗೆ ಏನಾದ್ರು ಕಾಮೆಂಟ್ ಮಾಡಿರಿ. ಟೇಕ್ ಕೇರ್, ಬೈ ಬೈ.